ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ, ಈಗಾಗಲೇ NMMSಗೆ ಅರ್ಜಿ ಸಲ್ಲಿಸಿರುವ 8ನೇ ತರಗತಿಯ ವಿದ್ಯಾರ್ಥಿಗಳ ಪರೀಕ್ಷೆ ದಿನಾಂಕ ಪ್ರಕಟವಾಗಿದ್ದು, ಅವರ ಪ್ರವೇಶ ಪತ್ರ ಕೂಡ ಈಗ ಇಲಾಖೆಯ ಒಂದು ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಾರೆ. ಆತ್ಮೀಯರೇ, ಈಗಾಗಲೇ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವ ಒಂದು ಸಲುವಾಗಿ KSQAAC ಇಂದ ಒಂದು ಸುತ್ತೋಲೆಯನ್ನು ಬಿಟ್ಟಿರ್ತಾರೆ. ಪರೀಕ್ಷಾ ಪ್ರವೇಶ ಪತ್ರವನ್ನು ಹೇಗೆ ಡೌನ್ಲೋಡ್ ಮಾಡಬೇಕು, ಜೊತೆಗೆ ಸೂಚನೆಗಳನ್ನು ಕೂಡ ಕೊಟ್ಟಿರ್ತಾರೆ ಮುಖ್ಯೋಪಾಧ್ಯಾಯರಿಗೆ. NMMSನ ಪರೀಕ್ಷೆ ಹಾಗಾದರೆ ಡೇಟ್ ಯಾವಾಗಿದೆ ಅಂತಂದರೆ, ಇದೇ ಫೆಬ್ರವರಿ 1/2/2026 ಭಾನುವಾರ 8ನೇ ತರಗತಿ ವಿದ್ಯಾರ್ಥಿಗಳು ನಡೆಸುವಂಥ NMM ಪರೀಕ್ಷೆ ಇರ್ತದೆ. ಈ ಪರೀಕ್ಷೆ ಹಾಲ್ ಟಿಕೆಟ್ ಈಗಾಗಲೇ ಬಂದಿದ್ದು ಶಾಲಾ ಲಾಗಿನ್ನಲ್ಲಿ ಬಂದಿರ್ತದೆ. ಆ ಶಾಲಾ ಲಾಗಿನ್ನಿಂದ ಡೌನ್ಲೋಡ್ ಮಾಡಿಕೊಂಡು ಮಾಹಿತಿ ಸರಿಯಾಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡು, ಒಂದು ವೇಳೆ ಫೋಟೋ ಸರಿಯಾಗಿ ಬಂದಿಲ್ಲ ಅಂತಂದರೆ ಅದಕ್ಕೆ ಮಗುವಿನ ಒಂದು ಫೋಟೋವನ್ನು ಅಂಟಿಸಿ ಮುಖ್ಯೋಪಾಧ್ಯಾಯರು ಅದರ ಮೇಲೆ ಸಹಿ ಮಾಡಿ, ಮತ್ತು ಜೊತೆಗೆ ಮತ್ತೊಂದು ಫೋಟೋವನ್ನು ಯಾವ ಎಕ್ಸಾಮ್ ಸೆಂಟರ್ ಇರುತ್ತಲ್ಲ ಆ ಎಕ್ಸಾಮ್ ಸೆಂಟರ್ನ ಅಧೀಕ್ಷಕರಿಗೆ ಆ ಫೋಟೋವನ್ನು ಕೂಡ ತಲುಪಿಸ್ಬೇಕಾಗತ್ತೆ. ಅದಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅಂತಂದರೆ ಹಾಲ್ ಟಿಕೆಟ್ ಮೇಲೆ ಸೀಲ್ ಮತ್ತು ಮುಖ್ಯೋಪಾಧ್ಯಾಯರ ಸಹಿಯೊಂದಿಗೆ ಮಗುವಿಗೆ 30ನೇ ತಾರೀಕಿನ ಒಳಗೆ ವಿತರಿಸಬೇಕು ಅನ್ನುವಂಥ ಒಂದು ಸುತ್ತೋಲೆ ಇದೆ. ಹಾಗಾದರೆ ಬನ್ನಿ, ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ನಿಮ್ಮ ಮೊಬೈಲ್ನಿಂದಲೇ ಮಾಡ್ಬೋದು, ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಿಂದನೂ ಮಾಡ್ಬೋದು. ಮೊದಲು SSLC.karnataka.gov.in ಲಾಗಿನ್ ಆಗಿ, ಅಂದರೆ ಶಾಲಾ ಲಾಗಿನ್ ಗೊತ್ತಿದೆ. ಈ ಶಾಲಾ ಲಾಗಿನ್ನಲ್ಲಿ ಈ ಥರ ಲಾಗಿನ್ ಆಗುತ್ತೆ. NMMS ಲಾಗಿನ್ಗೆ ಹೋಗಬೇಕು. NMMS ಲಾಗಿನ್ನಲ್ಲಿ ನಿಮ್ಮ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿಯನ್ನು, ಅಂದರೆ ನಿಮ್ಮ ಸ್ಕೂಲಿನ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿಯನ್ನು ಹಾಕಿದಾಗ ಏನಾಗುತ್ತೆ, NMMS ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಶಾಲೆದು. ಅಲ್ಲಿ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಬೋದು. ಓಕೆ, ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದದನ್ನು ಒಂದು ಸಲ ನೋಡ್ಬೋದು. ಡೌನ್ಲೋಡ್ ಆದ ನಂತರ ಅದನ್ನು ಏನು ಮಾಡಿ, ಪ್ರಿಂಟ್ ತೊಗೊಂಡು ಫೋಟೋ ಸರಿಯಾಗಿ ಬಂದಿದೆಯೋ ಇಲ್ಲೋ, ಅಥವಾ ಏನಾದರೂ ಮಿಸ್ಟೇಕ್ ಇದೆಯಾ ಅನ್ನೋದನ್ನು ನಾವೇನು ಮಾಡ್ಬೋದು, ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು, ಧನ್ಯವಾದಗಳು.